ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. 2024 ಸೆಪ್ಟೆಂಬರ್ 10 ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿದ್ದರು. ಅಮೆರಿಕದ ನೆಲದಲ್ಲಿ ಕೂತ್ಕೊಂಡು ಈ ಮನುಷ್ಯ ಒಂದು ಮಾತನ್ನ ಹೇಳ್ತಾರೆ. ಆ ಮಾತಿನಿಂದ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಭಾರತದಲ್ಲಿ ನಿಜಕ್ಕೂ ಹಿಂಗೆಲ್ಲ ನಡೆಯುತ್ತಾ? ಭಾರತದಲ್ಲಿ ಸಿಖ್ಖರನ್ನ ಅಷ್ಟೊಂದು ಕ್ರೂರವಾಗಿ ನಡೆಸಿಕೊಳ್ತಾರಾ? ಇಂಥದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಜೊತೆಗೆ ಭಾರತದ ಮೇಲೆ ಒಂದು ಕಪ್ಪು ಚುಕ್ಕಿ ಮೂಡುತ್ತೆ. ರಾಹುಲ್ ಗಾಂಧಿ ಅವರ ಆ ಮಾತು ನಿಜ ಆಗ್ತಾ ಇದ್ರೆ ಭಾರತದ ಗೌರವ ಬೀದಿ ಪಾಲಾಗ್ತಾ ಇರೋದು. ಭಾರತಕ್ಕಿಂತ ಕೆಟ್ಟ ದೇಶ ಇನ್ನೊಂದು ಇಲ್ಲ ಅಂತ ಆಗಿರೋದು. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಹಿಂಗ್ಯಾಕೆ ಮಾತಾಡಿದ್ರು? ಯಾರು ಹೇಳ್ಕೊಟ್ರೋ ಏನು? ಆದ್ರೆ ಇಡೀ ದೇಶ ತಲೆ ತಗ್ಗಿಸುವ ಮಾತನ್ನ ಅವರು ಅವತ್ತು ಹೇಳಿದ್ರು. ಅವತ್ತು ರಾಹುಲ್ ಗಾಂಧಿ ಆಡಿದ ಮಾತಿಗೆ ಈಗ ನ್ಯಾಯಾಲಯದಲ್ಲಿ ಒಂದು ದೊಡ್ಡ ಶಾಕ್ ಕಾದಿದೆ. ನ್ಯಾಯಾಲಯ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಈ ಪ್ರಕರಣದಿಂದ ಬಚಾವ್ ಆಗೋಕೆ ರಾಹುಲ್ ಗಾಂಧಿ ಅಲಹಾಬಾದ್ನ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಈಗ ಅದೇ ಕೋರ್ಟ್ ಸಿಖ್ ಬಗ್ಗೆ ಮಾತಾಡಿದ್ದಕ್ಕೆ ರಾಹುಲ್ಗೆ ದೊಡ್ಡ ಏಟ್ ಕೊಟ್ಟಿದೆ. ಅದೇನು ಅನ್ನೋದನ್ನ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಅವತ್ತು ರಾಹುಲ್ ಗಾಂಧಿ ಹೇಳಿದ್ದನ್ನ ಏನು ಅನ್ನೋದು ನೋಡೋಣ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ನಿಂತು ಅವತ್ತು ಹೇಳ್ತಾರೆ, ಭಾರತದಲ್ಲಿ ಸಿಖ್ಖರು ಸುರಕ್ಷಿತವಾಗಿಲ್ಲ, ಅವರಿಗೆ ಗುರುದ್ವಾರಕ್ಕೆ ಹೋಗೋಕೆ ಆಗೋದಿಲ್ಲ, ಟರ್ಬನ್ ಧರಿಸೋಕೆ ಬಿಡ್ತಾ ಇಲ್ಲ ಅಂತ. ಎಂತಹ ದುರಂತ ನೋಡಿ. ಈ ದೇಶದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಟರ್ಬನ್ ಅಂದ್ರೆ ಸಿಖ್ಖರ ಪೇಟ, ಅದನ್ನ ಧರಿಸಿ ದೇಶವನ್ನೇ ಆಳಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಅವರಿಗೆ ಟರ್ಬನ್ ಧರಿಸೋಕೆ ಭಾರತದಲ್ಲಿ ಅವಕಾಶ ಇಲ್ಲ ಅಂತೆ. ಇದನ್ನ ಕೇಳಿದ್ಮೇಲೆ ನಿಮ್ಗೆ ರಾಹುಲ್ ಪಪ್ಪು ಅಂತ ಅನಿಸ್ಬಹುದು. ಆದ್ರೆ ಅದನ್ನ ನಾವಂತೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ರಾಹುಲ್ ಈ ಹೇಳಿಕೆಯನ್ನ ಖಂಡಿತ ಸುಮ್ನೆ ಕೊಟ್ಟಿರ್ಲಿಕ್ಕಿಲ್ಲ. ರಿಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರಿಪೋಸ್ ಮ್ಯಾಟ್ರೆಸ್. ಯಾವುದೇ ವಿದೇಶಿ ಶಕ್ತಿ ಅದರ ಹಿಂದೆ ಇದ್ದಂಗಿದೆ. ರಾಹುಲ್ ಗಾಂಧಿಯ ಈ ಹೇಳಿಕೆ ನಂತರ ಖಲಿಸ್ತಾನಿ ಉಗ್ರರು, ಅಂದ್ರೆ ಇವರು ಜಾಸ್ತಿ ಇರೋದು ಕೆನಡಾದಲ್ಲಿ ಹಾಗೂ ಅಮೆರಿಕದಲ್ಲಿ, ಅವರು ಭಾರತದ ವಿರುದ್ಧ ಒಂದು ನರೇಟಿವ್ ಸೃಷ್ಟಿಸೋಕೆ ಹೊರಟಿದ್ರು. ಅವರು ಕೂಡ ರಾಹುಲ್ ಗಾಂಧಿಯ ಹೇಳಿಕೆಗೆ ಹೌದು ಹೌದು ಅಂತ ಹೇಳ್ತಾರೆ. ಭಾರತದಲ್ಲಿ ಸಿಖ್ಖರ ವಿರುದ್ಧ ಹೀಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಖಲಿಸ್ತಾನದ ಬೇಡಿಕೆ ಕೂಡ ಮಾಡ್ತಾ ಇದ್ದೀವಿ ಅಂತ ಸಮರ್ಥನೆ ಕೂಡ ಮಾಡ್ಕೊಳ್ತಾರೆ. ಆದ್ರೆ ರಾಹುಲ್ ಗಾಂಧಿಯ ಈ ಮಾತಿನಿಂದ ಭಾರತದಲ್ಲಿ ಸಿಖ್ ಸಮುದಾಯ ನಿಜಕ್ಕೂ ಶಾಕ್ ಆಗಿದೆ. ಇವರು ಯಾಕೆ ಹೀಗೆ ಹೇಳ್ಕೊಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವರಿಗೂ ಗೊತ್ತಿದೆ ಭಾರತದಲ್ಲಿ ಅವರಿಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಆಚರಣೆಗೆ ಅಡ್ಡಿ ಇಲ್ಲ. ಆದ್ರೂ ರಾಹುಲ್ ಯಾಕೆ ಹೀಗೆ ಹೇಳಿದ್ರು ಅಂತ ಅವರಿಗೇನೆ ಶಾಕ್ ಆಗುತ್ತೆ. ರಾಹುಲ್ ಗಾಂಧಿ ಅವರು ಈ ಹೇಳಿಕೆ ನೀಡುವ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಭಾರತದಲ್ಲಿ ಮೋದಿಜಿಗಿಂತ ಮುಂಚೆ ಪ್ರಧಾನಿ ಆಗಿದ್ದವರು ಟರ್ಬನ್ ಹಾಕಿಕೊಂಡಿರುವ ಮನಮೋಹನ್ ಸಿಂಗ್ ಅವರೇ. 10 ವರ್ಷಗಳ ಕಾಲ ಅವರು ಭಾರತದ ಪ್ರಧಾನ ಮಂತ್ರಿ ಆಗಿದ್ರು. ಆದ್ರೆ ರಾಹುಲ್ ಅಮೆರಿಕದಲ್ಲಿ ಬೇರೆಯದ್ದೇ ಕತೆ ಹೇಳ್ತಾರೆ. ಈ ವಿವಾದದ ನಂತರ ಭಾರತದಲ್ಲಿ ಏನಾಗುತ್ತೆ? ರಾಜಕೀಯವಾಗಿ ಸಾಕಷ್ಟು ಹೇಳಿಕೆಗಳು ಕೂಡ ಬಂದವು. ಸ್ಪೆಷಲಿ ಸಿಖ್ ಬಾಂಧವರೇ ಈ ಹೇಳಿಕೆಯನ್ನ ವಿರೋಧ ಮಾಡಿದ್ರು. ಸತ್ಯ ಏನಂದ್ರೆ ಭಾರತದಲ್ಲಿ ಸಿಖ್ಖರಿಗೆ ವಿಶೇಷ ಸ್ವಾತಂತ್ರ್ಯ ಹಾಗೂ ಪರ್ಮಿಷನ್ಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್, ಭಾರತದ ಆರ್ಮಿಯಲ್ಲಿ ಸಮವಸ್ತ್ರ ಇದೆ, ಅವರಿಗೆ ಅವರದ್ದೇ ಆದ ರೂಲ್ಸ್ಗಳಿವೆ. ಕ್ಲೀನ್ ಶೇವ್ ಮಾಡಬೇಕು, ಹೇರ್ ಸ್ಟೈಲ್ ಕೂಡ ಒಂದೇ ರೀತಿಯಲ್ಲಿ ಇರಬೇಕು ಅಂತ. ಆದ್ರೆ ಸಿಖ್ ಬಾಂಧವರಿಗೆ ಅನೇಕ ವಿಷಯಗಳಲ್ಲಿ ಅನುಮತಿ ಇದೆ. ಗಡ್ಡವನ್ನ ಬಿಡ್ತಾರೆ, ಪೇಟವನ್ನ ಕೂಡ ಧರಿಸ್ತಾರೆ. ಜೊತೆಗೆ ಇನ್ನೊಂದು ವಿಶೇಷ ಅನುಮತಿ ಕೂಡ ಇದೆ, ಅವರು ತಮ್ಮ ಬಳಿ ಚಿಕ್ಕ ತಲ್ವಾರನ್ನ ಕೂಡ ಇಟ್ಕೊಳ್ಬಹುದು. ಇದೆಲ್ಲ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲದ ವಿಷಯಗಳು ಅನಿಸ್ತಾ ಇದೆ. ಇದಾದ್ಮೇಲೆ ಏನಾಯ್ತು ಅನ್ನೋದನ್ನ ನೋಡೋಣ. ಈ ವಿವಾದದ ಬಗ್ಗೆ ವಾರಣಾಸಿಯ ನಾಗೇಶ್ವರ್ ಮಿಶ್ರಾ ಅನ್ನೋರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ರಾಹುಲ್ ಗಾಂಧಿ ವಿರುದ್ಧ ಅರ್ಜಿಯನ್ನ ಹಾಕ್ತಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಭಾರತದ ಒಂದು ನಿರ್ದಿಷ್ಟ ಸಮುದಾಯದಲ್ಲಿ ಬಿರುಕು ಮೂಡ್ತಾ ಇದೆ ಅಂತ.
ಭಾರತದ ಧರ್ಮಗಳಲ್ಲಿ ಬಿರುಕು ಮೂಡಲಿದೆ ಈ ಹೇಳಿಕೆಯಿಂದ, ಜೊತೆಗೆ ದ್ವೇಷ ಹುಟ್ಕೊಳ್ಳುತ್ತೆ ಅಂತ ದೂರನ್ನ ದಾಖಲಿಸ್ತಾರೆ. ಆದ್ರೆ ನವೆಂಬರ್ 2024ರಲ್ಲಿ ಇದಕ್ಕೆ ಮ್ಯಾಜಿಸ್ಟ್ರೇಟ್ ಒಂದು ಮಾತು ಹೇಳ್ತಾರೆ. ಈ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿರೋದು ಅಮೆರಿಕದಲ್ಲಿ, ಭಾರತದಲ್ಲಿ ಅಲ್ಲ, ಅದ್ರಲ್ಲೂ ವಾರಣಾಸಿಯಲ್ಲಿ ಅಲ್ಲ ಅಂತ ಹೇಳಿ ಕೇಸ್ನಿಂದ ಕೈ ತೊಳ್ಕೊಂಡ್ ಬಿಡ್ತಾರೆ. ನಾಗೇಶ್ವರ್ ಮಿಶ್ರಾ ಅವರು ಸುಮ್ನೆ ಆಗೋದಿಲ್ಲ. ಮತ್ತೆ ರಿವ್ಯೂ ಪಿಟಿಷನ್ ನ 2025 ಜುಲೈನಲ್ಲಿ ಸಲ್ಲಿಸ್ತಾರೆ. ಈ ಅರ್ಜಿಯನ್ನ MP MLAಗಳ ಸ್ಪೆಷಲ್ ಕೋರ್ಟ್ ನಲ್ಲಿ ಸ್ವೀಕಾರ ಮಾಡಲಾಗುತ್ತೆ. ನಂತರ ಹಿಯರಿಂಗ್ ಆಗಿ ಜಡ್ಜ್ಗಳು ಕೂಡ ಒಪ್ಪಿಕೊಳ್ತಾರೆ. ಯಾಕಂದ್ರೆ ಅವರು ಹೇಳಿದ್ರಲ್ಲಿ ಸತ್ಯ ಇತ್ತು. ಈ ವಿಷಯ ಗೊತ್ತಾದ ಕೂಡಲೇ ಹೇಗಾದ್ರೂ ಈ ಕೇಸ್ನಿಂದ ಬಚಾವ್ ಮಾಡಿ ಅಂತ ರಾಹುಲ್ ಗಾಂಧಿ ತಮ್ಮ ವಕೀಲರ ತಂಡವನ್ನ ಅಲಹಾಬಾದ್ ಹೈಕೋರ್ಟ್ಗೆ ಕಳಿಸ್ತಾರೆ. ಆದ್ರೆ ಈ ಸಲ ಅಲಹಾಬಾದ್ ಹೈಕೋರ್ಟ್ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ ಫಸ್ಟ್ ಟೈಮ್ ರಾಹುಲ್ ಗಾಂಧಿಗೆ ಕೊಟ್ಟಿರುವ ಏಟಲ್ಲ, ಇದು ಎರಡನೇದು. ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ, ಈ ಪ್ರಕರಣ ವಾರಣಾಸಿಯ MP MLAಗಳ ಕೋರ್ಟ್ ನಲ್ಲಿದೆ, ಸೊ ಅಲ್ಲಿಯೇ ಇದು ನಿರ್ಧಾರ ಆಗುತ್ತೆ. ನೀವು ಸತ್ಯವಂತರ ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ, ಆದ್ರೆ ನಾವು ಇದಕ್ಕೆ ಸ್ಟೇ ಕೊಡೋದಕ್ಕೆ ಆಗೋದಿಲ್ಲ ಅಂದಿದ್ದಾರೆ. ಈಗ ನಡೆಯುವ ಹಿಯರಿಂಗ್ ನಲ್ಲಿ ರಾಹುಲ್ ಗಾಂಧಿ ಅವರು ಆರೋಪಿ ಅಂತ ಸಾಬೀತಾದ್ರೆ 2 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಕನ್ಫರ್ಮ್. ಈ ಸಲ ರಾಹುಲ್ ಗಾಂಧಿಗೆ ಜೈಲಿನ ಬಾಗಿಲು ಓಪನ್ ಆಗಬಹುದು. ಯಾಕಂದ್ರೆ ಇದೊಂದು ಷಡ್ಯಂತ್ರದ ಆರೋಪ, ದೇಶದಲ್ಲಿಯೇ ಬಿರುಕು ಮೂಡಿಸುವ, ಧರ್ಮಗಳ ನಡುವೆ ಸಂಘರ್ಷ ತರುವಂತಹ ಆರೋಪ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.